ಬೆಂಗಳೂರಿನ ಕಾಲೇಜೊಂದರಲ್ಲಿ ಒಬ್ಬ ವಿದ್ಯಾರ್ಥಿನಿ ರಾಹುಲ್ ಗಾಂಧಿಗೆ ಪ್ರಶ್ನೆಯನ್ನು ಕೇಳಿದರು. ನಿಮ್ಗೆ ನೆನಪಿದೆ ಅನ್ಕೋತೀನಿ. ಎನ್ ಸಿ ಸಿಯ ಬಗ್ಗೆ ಪ್ರಶ್ನೆ ಕೇಳಿದರು. ರಾಹುಲ್ ಗಾಂಧಿ ಹೇಳ್ತಾರೆ ಎನ್ ಸಿ ಸಿ ಅಂದರೆ ಏನು ಅಂತ. ರಾಹುಲ್ ಗಾಂಧಿ ಆಕೆಗೆ ವಾಪಸ್ ಪ್ರಶ್ನೆ ಕೇಳ್ತಾರೆ. ಯಾವ ವ್ಯಕ್ತಿಗೆ ನ್ಯಾಷನಲ್ ಕ್ಯಾಡೆಟ್ ಕೋರ್ ಬಗ್ಗೆನೇ ಮಾಹಿತಿ ಇಲ್ಲವೋ ಆ ವ್ಯಕ್ತಿ ಮುಂದೆ ಭಾರತ ದೇಶದ ಸೈನಿಕರ ಬಗ್ಗೆ ಮಾತಾಡ್ತಾರೆ, ಚೈನಾ ಗಡಿಯ ಬಗ್ಗೆ ಮಾತಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಸೈನಿಕರ ನೈತಿಕನ್ನು ಕುಗ್ಗಿಸುವಂಥ ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಯಾವುದೂ ಪೂರ್ವಾಧ್ಯಯನವಿಲ್ಲದೆ ನನಗೆಲ್ಲ ಗೊತ್ತು ಅನ್ನುವಂಥ ಮನಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇವತ್ತು ರಾಜಕೀಯ ರಂಗದಲ್ಲಿ ಧುಮುಕಿದಂಥ ಪ್ರಭೃತಿ. ಹೀಗಾಗಿ ಅವರಿಗೆ ನರೇಂದ್ರ ಮೋದಿ ಅವರನ್ನ ಮಣಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಎರಡನೇದಾಗಿ ಡೊನಾಲ್ಡ್ ಟ್ರಂಪ್ ಸಮಸ್ಯೆ ಏನಂದರೆ, ನಾನು ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ರಾಷ್ಟ್ರದ ಅಧ್ಯಕ್ಷ, ಹೀಗಾಗಿ ಜಗತ್ತು ನಾ ಹೇಳಿದ ಹಾಗೆ ಕೇಳಬೇಕು ಅನ್ನುವಂಥ ಭ್ರಮೆಯಲ್ಲಿ ತೇಲಾಡ್ತಾ ಇದ್ದಾರೆ. ಅವರಿಗೆ ನರೇಂದ್ರ ಮೋದಿ ಅನ್ನುವಂಥ ಒಂದು ಪರ್ವತ ನನ್ನ ಕಣ್ಣೆದುರಿಗಿದೆ ಅನ್ನೋದು ಗೋಚರವೇ ಆಗ್ತಾ ಇಲ್ಲ. ಹೀಗಾಗಿ ಆ ಸವಾಲಿಗೆ ಅವರು ಒದ್ದಾಡ್ತಾ ಇದ್ದಾರೆ.